ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ದಟ್ ಈಸ್ KSP ಡಿಪಾರ್ಟ್ಮೆಂಟ್ ಕಡೆಯಿಂದ ಸೊ ಫಾರೆನ್ಸಿಕ್ ಲ್ಯಾಬೊರೇಟರಿ ಬೆಂಗಳೂರು ಇದೆಯಲ್ಲ, ಸೊ ಮಡಿವಾಳ ಸೆಕ್ಷನ್ ಅಲ್ಲಿ ಕೇಳಿರುವಂತಹ ಲ್ಯಾಬ್ ಅಟೆಂಡರ್ ಸಿಲೆಬಸ್. ಸೊ ಬೇಸಿಕಲಿ ನಾವು ಡಿಸ್ಕಸ್ ಮಾಡ್ತಿರೋದು ಲ್ಯಾಬ್ ಅಟೆಂಡರ್ ಸಿಲೆಬಸ್ ಇದೆ, ಅದನ್ನ ಏನಿದೆ ಅಂತ. ಓಕೆ, ಸೊ ನೀವು ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಒಳ್ಳೇದನ್ಸಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Alright, so I will just put it on slideshow. Okay guys, so exam structure. So ಹೇಗಿರುತ್ತೆ ಎಕ್ಸಾಮ್ ಸ್ಟ್ರಕ್ಚರ್? ಫಸ್ಟ್ ನಾವು ಎಕ್ಸಾಮ್ ಸ್ಟ್ರಕ್ಚರ್ ನ ನೋಡೋಣ, ಆಮೇಲೆ ಸಿಲೆಬಸ್ ಏನಿದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಸಿಲೆಬಸ್, ಅದರಲ್ಲಿ ಬರುವಂತಹ ಸಬ್ ಟಾಪಿಕ್ಸ್ ಅದನ್ನೆಲ್ಲ ಲಿಸ್ಟ್ ಮಾಡಿದೀನಿ. ಸೊ ತುಂಬಾ ಒಳ್ಳೆಯದಂತ ವಿಡಿಯೋ ಇದೆ, ಸೊ ಬಿಲ್ಕುಲ್ ಎಂಡ್ ವರೆಗೆ ನೋಡಿ, ಸೊ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಓಕೆ, ಸೊ ಸೀರಿಯಲ್ ನಂಬರ್ ಪೇಪರ್ 1. ಸೊ ಇರೋದು ಒಂದೇ ಒಂದು ಪೇಪರ್ ಇದೆ ಗೈಸ್ ಇದಕ್ಕೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲೌಟ್ ಆಗಿರೋದು 150 ಮಾರ್ಕ್ಸ್ ಇದೆ. ಸೊ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದಕ್ಕೆ ಇಟ್ಟಿರುವಂತದ್ದು 150 ಮಾರ್ಕ್ಸ್ ಇದೆ. ಓಕೆ, ಸೊ ದೆನ್ ನೆಕ್ಸ್ಟ್ ಏನಿದೆ ಇದರಲ್ಲಿ? ಓಕೆ, ಸೊ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು 2 ಅವರ್ ಇದೆ. ಸೊ 2 ಅವರ್ ಟೈಮ್ ಕೊಡಲಾಗುತ್ತೆ, 150 ಮಾರ್ಕ್ಸ್ ಇದೆ ಟೋಟಲ್. ಸೊ ಇದರಲ್ಲಿ 100 ಕ್ವಶನ್ ಇರುತ್ತೆ ಅಂಡ್ 1.5 ಮಾರ್ಕ್ಸ್ ಈಚ್. ಸೊ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇದೆ. ಸೊ ನೋ ನೆಗೆಟಿವ್ ಮಾರ್ಕಿಂಗ್, ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಕ್ವಶನ್ಸ್ಗೂ ಟಿಕ್ ಆಗಿ ಬರ್ಬೋದು, ಏನಕ್ಕಂದ್ರೆ ಇದರಲ್ಲಿ ಯಾವುದೇ ತರದಂತ ಋಣಾತ್ಮಕ ಮೌಲ್ಯಮಾಪನ ಆಗೋದಿಲ್ಲ. ಓಕೆ, ಸೊ 100 ಕ್ವಶನ್ಸ್ಗೆ ನೀವು 100 ಕ್ವಶನ್ಸ್ ಟಿಕ್ ಹಾಕಿದಾಗ ಎಷ್ಟು ಆನ್ಸರ್ ಕರೆಕ್ಟ್ ಆಗುತ್ತೋ ಅಷ್ಟು ನಿಮ್ಗೆ ಸ್ಕೋರ್ ಆಗುತ್ತೆ. ಅದರಲ್ಲಿ ಯಾವುದೇ ತರದಂತಹ ಡಿಡಕ್ಷನ್ ಆಗೋದಿಲ್ಲ, ಲೈಕ್ SDA, FDA ಅಂಡ್ PC ಕ್ವಶನ್ ಪೇಪರ್ಸ್ ಲೈಕ್ PSI. ಸೊ ಈ ತರಹಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ, ಆದರೆ ಇದರಲ್ಲಿ ಯಾವುದೇ ತರಹಂತಹ ಋಣಾತ್ಮಕ ಮೌಲ್ಯಮಾಪನವನ್ನು ಕೊಟ್ಟಿಲ್ಲ. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡೋಣ. ಸೊ ಸಿಲೆಬಸ್ ನೋಡಿ, ಇದರಲ್ಲಿ ಮೇನ್ ಸಿಲೆಬಸ್ ಅಂದ್ರೆ ಜನರಲ್ ಅವೇರ್ನೆಸ್ ಅಂತ ಬರುತ್ತೆ. ಸೊ ಇದನ್ನ ಒಂದೊಂದಾಗಿ ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ. ಸೊ ಎಂಡ್ ವರೆಗೆ ನೋಡಿ. ಸೊ ನಾನು ಒಂದಿಷ್ಟನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ಆಲ್ಮೋಸ್ಟ್ 90% ಲಿಸ್ಟ್ ಮಾಡಿದ್ದೀನಿ, ಇನ್ನು ಉಳಿದಿರೋದು 10%. ಮತ್ತೆ ಮುಂಬರೋ ವಿಡಿಯೋದಲ್ಲಿ ಇನ್ನೊಂದು ಪಾರ್ಟ್ ಅಲ್ಲಿ ಇದ್ರ ಬಗ್ಗೆ ಇನ್ನೊಂದ್ಸತಿ ಡಿಸ್ಕಸ್ ಮಾಡೋಣ. ಸೊ ಆ 10% ಏನ್ ಬರುತ್ತೆ ಅಂತ. ಬಟ್ ಈ ವಿಡಿಯೋದಲ್ಲಿ 90% ಸಿಲೆಬಸ್ ಕವರ್ ಆಗುತ್ತೆ ಗೈಸ್, ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಸೊ ಇನ್ನು ರಿಸರ್ಚ್ ನಡೀತಿದೆ, ಏನಕ್ಕಂದ್ರೆ ಇವು ರೀಸೆಂಟ್ ಆಗಿ ಕೇಳಿರುವಂತಹ ಪೋಸ್ಟ್ ಆಗಿರೋದ್ರಿಂದ ಸ್ವಲ್ಪ KSP ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ. ಸೊ ಅದಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ಲೈಕ್ ಮಾಡಿ. ಸೊ ಇದ್ರ ಮೇಲೆ ಜಾಸ್ತಿ ಟ್ರಾಫಿಕ್ ಬಂದ್ರೆ, ಐ ಮೀನ್ ಒಂದು ಹಂಡ್ರೆಡ್ಸ್ ಆಫ್ ಲೈಕ್ ಬಂದ್ರೆ ನಾವು ಮತ್ತೆ ಇದ್ರ ಮೇಲೆ ಈ ಸಬ್ ಟಾಪಿಕ್ ಮೇಲೆ ಏನಿರುತ್ತಲ್ಲ ಇದ್ರ ಮೇಲೆ ವಿಡಿಯೋನ ಮಾಡ್ತೀವಿ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ. ಓಕೆ, ಸೊ ಜನರಲ್ ಅವೇರ್ನೆಸ್ ನಲ್ಲಿ ಏನೇನ್ ಕೇಳ್ತಾರೆ? ಸೊ ಇಂಪಾರ್ಟೆಂಟ್ ಡೇಟ್ಸ್ ಕೇಳ್ತಾರೆ ಗೈಸ್. ಸೊ ಜನರಲ್ ನಾಲೆಜ್ ಅಲ್ಲಿ ಬರುತ್ತೆ, ನಾರ್ಮಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಇರುತ್ತೆ. ಮಕ್ಕಳ ದಿನಾಚರಣೆ, ಲೈಕ್ ಇಂಟರ್ನ್ಯಾಷನಲ್ ಲೇಬರ್ ಡೇ, ಇಂಟರ್ನ್ಯಾಷನಲ್ ಸೊ ಏಡ್ಸ್ ದಿನಾಚರಣೆ ಅಂತ ಬರುತ್ತೆ. ಸೊ ತುಂಬಾ ಡೇಟ್ಸ್ ಬರುತ್ತೆ ಅಲ್ಲಿ. ಸೊ ಜಲ ದಿನಾಚರಣೆ, ಭೂಮಿ ದಿನಾಚರಣೆ, ತುಂಬಾ ಇದೆ, ನಿಮ್ಗೆ ಗೊತ್ತಿರುತ್ತೆ. ಅಂಡ್ ಇಫ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಾವು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ತುಂಬಾ ಬುಕ್ಸ್ ನ ರೆಫರ್ ಮಾಡಿದೀವಿ. ಸೊ ಅವೆಲ್ಲವೂ ಇಂಪಾರ್ಟೆಂಟ್ ಬುಕ್ಸ್ ಇವೆ. ಸೊ ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕೆ, ಸೊ ಅಲ್ಲಿಂದ ಹೋಗ್ಬಿಟ್ಟು ನೀವು ಆ ಬುಕ್ಸ್ ನ ಕೊಂಡ್ಕೊಳ್ಬಹುದು. ಓಕೆ, ಸೊ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಇಂದ ಬರುತ್ತೆ ನಿಮ್ಗೆ ಈಸಿಲಿ, ನಿಮ್ ಡೋರ್ ಸ್ಟೆಪ್ಗೆ ಬರುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಜಸ್ಟ್ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಏನ್ ಕೇಳ್ತಾರೆ? ಕಂಟ್ರಿ ಕ್ಯಾಪಿಟಲ್ಸ್ ಮೇಲೆ ಕೇಳ್ತಾರೆ. ದೆನ್ ಫೈನಾನ್ಸ್ ಅಬ್ರಿವೇಷನ್. ಸೊ ನೀವು ತುಂಬಾ ಕ್ವಶನ್ ಪೇಪರ್ ಅಲ್ಲಿ ನೋಡಿರ್ತೀರಾ, ರಿಪೋ ದರ ಅಂತ ಇರುತ್ತೆ. ದೆನ್ ಓಪನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ಏನು, ಕ್ಲೋಸ್ ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ಏನು, ಆಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಏನು, ಸೊ ಯಾವಾಗ ಪಬ್ಲಿಕ್ ಆಯ್ತು, ಯಾವಾಗ ಪ್ರೈವೇಟ್ ಇತ್ತು. ಸೊ ಈ ತರ ಅಂತ ಕ್ವಶನ್ಸ್ ತುಂಬಾನೇ ಕೇಳ್ತಾರೆ. ಸೊ ರೀಸೆಂಟ್ ಆಗಿ ತುಂಬಾ ಬ್ಯಾಂಕ್ಸ್ ಮೇರ್ಜ್ ಆಗಿದೆ, ಅದ್ರ ಮೇಲೆ ಕೂಡ ನಿಮ್ಗೆ ತುಂಬಾನೇ ಕ್ವಶನ್ಸ್ ಬರುತ್ತೆ. ದೆನ್ ಬ್ಯಾಂಕಿಂಗ್ ಅಬ್ರಿವೇಷನ್ಸ್ ಆಲ್ರೆಡಿ ಲಿಸ್ಟ್ ಮಾಡಿದಾಗೆ. ದೆನ್ ಜನರಲ್ ಅಬ್ರಿವೇಷನ್ಸ್, ಸೊ ಒಂದಿಷ್ಟು ಕಾಮನ್ ಅಬ್ರಿವೇಷನ್ಸ್ ಅಂತ ಇರುತ್ತೆ, ಸಂಕ್ಷೇಪನ ರೂಪದಲ್ಲಿ ಕೊಟ್ಟಿರ್ತಾರೆ, ಅದ್ರ ಲಾಂಗ್ ಫಾರ್ಮ್ ಏನಾಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಸೊ ಆ ತರಹದ ಕ್ವಶನ್ಸ್ ಕೂಡ ಅಪಿಯರ್ ಆಗುತ್ತೆ ಈ ಎಕ್ಸಾಮ್ ಅಲ್ಲಿ. ಸೊ ನೀವು ಅದು ಕೂಡ ಪ್ರಿಪೇರ್ ಆಗಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಜಿಯೋಗ್ರಫಿ ಇದೆ, ಸೊ ಭೂಗೋಳ ಶಾಸ್ತ್ರ. ಸೊ ಇದ್ರಲ್ಲಿ ಕೂಡ ತುಂಬಾನೇ ಕ್ವಶನ್ಸ್ ಬರುತ್ತೆ ಗೈಸ್. ಸೊ ನದಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪರ್ವತಗಳಾಗಿರ್ಬೋದು, ಅಥವಾ ಕಣಿವೆಗಳಾಗಿರ್ಬೋದು, ಅಥವಾ ಒಂದು ಪ್ರಾಣಿ ಸಂಗ್ರಹಾಲಯಗಳು, ಜೈವಿಕ ಭೂ ಸಂರಕ್ಷಣಾ ವಲಯಗಳಿರುತ್ತೆ. ಸೊ ದ್ವೀಪಗಳಿರ್ಬೋದು, ತುಂಬಾ ಟಾಪಿಕ್ಸ್ ಇದೆ. ಜಿಯೋಗ್ರಫಿ ಇಟ್ಸ್ ನಾಟ್ ಎನ್ ಸ್ಮಾಲ್ ಸಬ್ಜೆಕ್ಟ್. ಓಕೆ, ಸೊ ಅದರಲ್ಲಿ ಬೇಸಿಕ್ ಥಿಂಗ್ಸ್ ನ ನಿಮ್ಗೆ ಕೇಳ್ತಾರೆ, ಏನಕ್ಕಂದ್ರೆ ಪೋಸ್ಟ್. ಓಕೆ, ಸೊ ಈ ಪೋಸ್ಟ್ ಗೆ ತಕ್ಕಂತೆ ಕೇಳಿರ್ತಾರೆ ಅಷ್ಟೇನೆ. ಓಕೆ, ಸೊ ಕಂಟಿನ್ಯೂಡ್ ಪಾರ್ಟ್. ಮತ್ತೆ ಅದರಲ್ಲಿ ಇನ್ನೂ ಏನಿದೆ ನೋಡಿ, ಇಂಡಿಯನ್ ಎಕಾನಮಿ ಬಗ್ಗೆ ಕೇಳ್ತಾರೆ, ಜನರಲ್ ಸೈನ್ಸ್ ಕೇಳ್ತಾರೆ. ಸೊ ಜನರಲ್ ಸೈನ್ಸ್ ಕೂಡ ನಾವು ಬುಕ್ ಅನ್ನ ಲಿಸ್ಟ್ ಮಾಡಿದೀವಿ. ಸೊ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ತುಂಬಾ ಒಳ್ಳೆ ಬುಕ್ ಇದೆ. ಸೊ ಪ್ರಿಸ್ಕ್ರೈಬ್ಡ್ ಒನ್, ಸೊ ಒರಿಜಿನಲ್ ಬುಕ್ ಇದೆ. ಸೊ ಅದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಸ್ ಕವರ್ ಆಗುತ್ತೆ ಜನರಲ್ ಸೈನ್ಸ್ ಗೆ ಸಂಬಂಧಪಟ್ಟಿರುವಂತದ್ದು.
ದೆನ್ ಬಂದ್ಬಿಟ್ಟು ಕರೆನ್ಸಿ ಬರುತ್ತೆ, ದೆನ್ ಅವಾರ್ಡ್ಸ್ ಏನಾದ್ರು ಇರುತ್ತೆ ಅದ್ರ ಮೇಲೆ ಬರುತ್ತೆ, ಮಾರ್ಕೆಟಿಂಗ್ ಅಬ್ರಿವೇಷನ್ಸ್ ಬರುತ್ತೆ, ಎಜುಕೇಶನ್ ಅಬ್ರಿವೇಷನ್ಸ್ ಬರುತ್ತೆ. ಲೈಕ್ ಕರ್ನಾಟಕದಲ್ಲಿ ಯಾವ್ಯಾವ ಶೈಕ್ಷಣಿಕ ಉದ್ಯೋಗ ಅಥವಾ ಒಂದು ಶೈಕ್ಷಣಿಕ ಪಾಲಿಸೀಸ್ ಇರ್ತವೆ, ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನಲ್ಲಿ ಕಲಿ ಈ ತರಹಂತ ಪಾಲಿಸೀಸ್ ಇದೆ ಅಲ್ಲ, ಸೊ ಅದ್ರ ಮೇಲೆ ಕೂಡ ಕ್ವಶನ್ಸ್ ಅರೈಸ್ ಆಗುತ್ತೆ. ದೆನ್ ಇಂಡಿಯನ್ ಪಾಲಿಟಿಕ್ಸ್, ಸೊ ಪಾಲಿಟಿಕ್ಸ್ ತುಂಬಾನೇ ಇಂಪಾರ್ಟೆಂಟ್, ಸೊ ಅದ್ರ ಮೇಲೆ ಕೂಡ ಕೇಳ್ತಾರೆ. ಆಮೇಲೆ ಇದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಯಲ್ಲಿ ಇರುವಂತ ಪೋಸ್ಟ್ ಆಗಿರೋದ್ರಿಂದ ನಿಮಗೆ ಟೆಕ್ನಿಕಲ್ ಕ್ವಶನ್ಸ್ ಕೂಡ ಬರುತ್ತೆ ಬಯಾಲಜಿಯಿಂದ, ಸೊ ಬಯಾಲಜಿ ಕೂಡ ಓದಬೇಕು. ದೆನ್ ಲಿಟರೇಚರ್ ಅಂಡ್ ಬುಕ್ಸ್, ಸೊ ಸಾಹಿತ್ಯ ಮತ್ತು ಸಂಸ್ಕೃತಿ ಅದ್ರ ಮೇಲೆ ಕೂಡ ಕೇಳ್ತಾರೆ. Then computer knowledge, same as that of the other KPSC exams, and history of Karnataka and Indian and Karnataka movement. So ಇದರಲ್ಲಿ ಕಂಪ್ಯೂ ನಾಲೆಜ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ ಗಾಯ್ಸ್, ಏನಕ್ಕಂದ್ರೆ ಟೆಕ್ನಿಕಲ್ ಪೋಸ್ಟ್ ಇದೆ ಅಲ್ಲ, ಸೊ FSL ಅಲ್ಲಿ, ಸೊ ಅದಕ್ಕೆ ಕಂಪ್ಯೂಟರ್ ನಾಲೆಜ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಫಾರ್ ದಿಸ್ ನಿಮ್ಗೆ ಪರ್ಟಿಕ್ಯುಲರ್ ಬುಕ್ ರೆಫರ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಚಾನಲ್ ಅಲ್ಲಿ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ನೋಡಿ. ಸೊ ಕಂಪ್ಯೂಟರ್ ಬೇಸಿಕ್ಸ್ ಫಾರ್ KPSC SD FDA PDO ಅಂತ ನಾವು ಒಂದು ಪ್ಲೇ ಲಿಸ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ 1000 ಕ್ವಶನ್ಸ್ ನಾವು ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತದ್ದನ್ನ ಡಿಸ್ಕಸ್ ಮಾಡೋ ಟಾರ್ಗೆಟ್ ಹೊಂದಿದೀವಿ. ಸೊ ಅದರಲ್ಲಿ ಆಲ್ರೆಡಿ 100-200 ಕ್ವಶನ್ಸ್ ನಾವು MCQ ಟೈಪ್ಸ್ ಆಫ್ ಕ್ವಶನ್ಸ್ ನ ವಿತ್ ಎಕ್ಸಾಂಪಲ್ ಆಮೇಲೆ ವಿತ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಒಂದು 10-15 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಸೊ ನೀವು ಆ ಪ್ಲೇ ಲಿಸ್ಟ್ ಅನ್ನ ಜಸ್ಟ್ ರೆಫರ್ ಮಾಡ್ತಾ ಹೋಗಿ. ಅಂಡ್ ನಾನು 100% ಗ್ಯಾರಂಟಿಯಿಂದ ಹೇಳ್ತೀನಿ, ನಿಮಗೆ ಎಲ್ಲಾ ಕ್ವಶನ್ಸ್ ಇದರಲ್ಲಿ ಬರುವಂತವು ಅದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇಂದ ಚೂಸ್ ಮಾಡಿಬಿಟ್ಟು ನಾವು ಕ್ವಶನ್ ಪೇಪರ್ನ ಪ್ಯಾಟರ್ನ್ ಆಮೇಲೆ MCQ ಟೈಪ್ಸ್ ಕ್ವಶನ್ಸ್ ನ ರೆಡಿ ಮಾಡಿದೀವಿ. ಸೊ ಜಸ್ಟ್ ನೀವು ಪ್ಲೇ ಲಿಸ್ಟ್ ಅನ್ನ ಫಾಲೋ ಮಾಡ್ತಾ ಹೋಗಿ, ನಿಮ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಪ್ಲೇ ಲಿಸ್ಟ್ ಇಂದ. ಓಕೆ, ಸೊ ಚಾನಲ್ ಅಲ್ಲಿ ಇದೆ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ಜನರಲ್ ಅವೇರ್ನೆಸ್ ಬಗ್ಗೆ ಆಯ್ತು ಗೈಸ್. ಸೊ ನೆಕ್ಸ್ಟ್ ಟಾಪಿಕ್ ಏನಿದೆ, ಕರೆಂಟ್ ಅಫೇರ್ಸ್ ಕೂಡ ಇದೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಬರುತ್ತೆ, ಸೊ ಇದು ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತು, ನ್ಯೂಸ್ ಪೇಪರ್ ಅಲ್ಲಿ ಡೈಲಿ ಏನ್ ಬರುತ್ತೆ ಅದೆಲ್ಲವೂ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ದ ಕರೆಂಟ್ ಟ್ರೆಂಡಿಂಗ್ ನ್ಯೂಸ್ ಅಬೌಟ್ ಎನಿಥಿಂಗ್ ವಿಚ್ ಮೇಕ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಇನ್ ಗುಡ್ ಆರ್ ಬ್ಯಾಡ್ ಮ್ಯಾನರ್ಸ್ ಅಂತ. ಸೊ ಒಂದು ಸಮಾಜದ ಮೇಲೆ ಒಳ್ಳೆಯ ಅಥವಾ ಕೆಟ್ಟವಾದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಮಾಡುವಂತ ನ್ಯೂಸ್ ಇರುತ್ತೆ ಡೈಲಿ. ಓಕೆ, ಸೊ ಏನಾಗಿರ್ಬೋದು ನ್ಯೂಸ್, ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಇವೆಂಟ್ಸ್ ಆಗಿರ್ಬೋದು, ಪ್ರೊಟೆಸ್ಟ್ ಆಗಿರ್ಬೋದು, ಡಿಸ್ಕಷನ್ಸ್ ಆಗಿರ್ಬೋದು, 2 ಕಂಟ್ರಿಗಳ ಮಧ್ಯೆ, 2 ರಾಜ್ಯಗಳ ಮಧ್ಯೆ, 2 ಹಳ್ಳಿಗಳ ಮಧ್ಯೆ ಏನಾದ್ರೂ ಕಾನ್ಫ್ಲಿಕ್ಟ್ಸ್ ಆದಾಗ, ಸೊ ಆ ತರಹಂತ ನ್ಯೂಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಆ ತರಹಂತ ನ್ಯೂಸ್ ನಿಮ್ಗೆ ಗೊತ್ತಿರಬೇಕು. ಸೊ ಅವೆಲ್ಲವೂ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ. ದೆನ್ ಡೈಡ್ ಫೇಮಸ್ ಪರ್ಸನ್ಸ್, ಫೇಮಸ್ ಫೆಸ್ಟಿವಲ್ ಸೆಲಿಬ್ರೇಟೆಡ್ ಅಂಡ್ ರಿಲೇಟೆಡ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಡ್ ಅಂತ. ಸೊ ಒಂದಿಷ್ಟು ಜನ ಗಣ್ಯ ವ್ಯಕ್ತಿಗಳು ನಿಧನವಾಗ್ತಾರೆ, ಸೊ ಅವ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ದೆನ್ ಒಂದಿಷ್ಟು ಹಬ್ಬ ಇರುತ್ತೆ, ಸೊ ಲೈಕ್ ಪೊಂಗಲ್ ಇರುತ್ತೆ, ದೆನ್ ದೀಪಾವಳಿ ಇರ್ಬೋದು. ಸೊ ಇದ್ರ ಮೇಲೆನೆ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್ ಡೈರೆಕ್ಟ್ ಆಗಿ ಬರ್ದೇ ಇದ್ರು ಇಂಡೈರೆಕ್ಟ್ ಟೈಪ್ ಆಫ್ ಕ್ವಶನ್ಸ್ ಕೂಡ ಇದರಲ್ಲಿ ಕೇಳ್ತಾರೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ನೀವು ಯಾವುದೇ ಬುಕ್ ಅನ್ನ ರೆಫರ್ ಮಾಡಬಹುದು. ಸೊ ನೀವು ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ, ಓಕೆ, ಸೊ ನೀವು ಕಮೆಂಟ್ ಮಾಡಿ, ಜಸ್ಟ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನಿಮ್ಮ ಕಮೆಂಟ್ ಅಲ್ಲಿ ಒಂದು ಲಿಂಕ್ ಕೊಡ್ತೀವಿ. ಸೊ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಕೊಂಡ್ಕೊಳ್ಬಹುದು. ಓಕೆ, ದೆನ್ ತುಂಬಾ ಕೇಳಿರುವಂತ ಪ್ರಶ್ನೆ, ಸೊ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಟಾಪಿಕ್ಸ್. ಸೊ ಒಬ್ರು ವ್ಯೂವರ್ ನಮಗೆ ಇದ್ರ ಬಗ್ಗೆ ಕೇಳಿದ್ರು. ಸೊ ಅದಕ್ಕೆ ಅವ್ರ ಕ್ಲಾರಿಫಿಕೇಶನ್ ಮತ್ತೆ ಎಲ್ಲರ ಕ್ಲಾರಿಫಿಕೇಶನ್ ಸಲುವಾಗಿ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಟಾಪಿಕ್ಸ್ ಅಂದ್ರೆ ಏನು ಅಂತ ಇವತ್ತು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀವಿ. ಓಕೆ, ಸೊ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಟಾಪಿಕ್ಸ್ ರಿಲೇಟೆಡ್ ಟು, ಸೊ 3 ಟಾಪಿಕ್ ಮೇಲೆ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಕ್ವಶನ್ಸ್ ನ ಕೇಳಲಾಗುತ್ತೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ಸೊ ಈ 4 ಏನು ಟಾಪಿಕ್ಸ್ ಇದೆ, ಇದ್ರ ಮೇಲೆ ಕ್ವಾಲಿಟೇಟಿವ್ ಪ್ರಶ್ನೆಗಳು ಮತ್ತೆ ಕ್ವಾಂಟಿಟೇಟಿವ್ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ನಿಮ್ಗೆ ಡೌಟ್ ಇರುತ್ತೆ, ಇವಾಗ ಕ್ವಾಲಿಟೇಟಿವ್ ಅಂದ್ರೆ ಏನು, ಕ್ವಾಂಟಿಟೇಟಿವ್ ಅಂದ್ರೆ ಏನು ಅಂತ. ಸೊ ಇದರಲ್ಲಿ ಬ್ರಾಡ್ ಸೆನ್ಸ್ ಅಲ್ಲಿ ಅವರು ಹೇಳಿರೋದು ಇಷ್ಟೇನೆ ಗೈಸ್. ಇದರಲ್ಲಿ ಈಸಿ ಕ್ವಶನ್ಸ್ ಮತ್ತೆ ಸ್ವಲ್ಪ ಡೀಪ್ ಕ್ವಶನ್ಸ್ ನ ಕೇಳಲಾಗುತ್ತೆ ಅಷ್ಟೇನೆ. ಸೊ ಕ್ವಾಲಿಟೇಟಿವ್ ಕ್ವಶನ್ಸ್ ಅಂದ್ರೆ ಒಂದ್ ಸ್ವಲ್ಪ ಕ್ವಾಲಿಟಿ ಮೇಲ್, ಈಗ ಕೆಮಿಸ್ಟ್ರಿಯಲ್ಲಿ ಕ್ವಾಲಿಟೇಟಿವ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಏನಕ್ಕಂದ್ರೆ ಅದರಲ್ಲಿ ಇವಾಗ ಒಂದು ಎಲೆಕ್ಟ್ರಾನ್ ಇದೆ ಅಂದ್ರೆ ಅದ್ರ ಚಾರ್ಜ್ ಎಷ್ಟಿರುತ್ತೆ, 1.6 × 10⁻⁻⁹ ಕೂಲಮ್ಸ್ ಅಂತ ಇರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಸೊ ಇದೆಲ್ಲವೂ ಕ್ವಾಲಿಟೇಟಿವ್ ಕ್ವಶನ್ಸ್ ಅಲ್ಲಿ ಬರುವಂತದ್ದು ಅಥವಾ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಓಕೆ, ದೆನ್ ಕ್ವಾಂಟಿಟೇಟಿವ್ ಅಲ್ಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುವಂತ ಕ್ವಶನ್ಸ್ ಇರುತ್ತೆ. ಲೈಕ್ ಮಿಕ್ಸ್ಚರ್ಸ್ ಮೇಲೆ ಆಗಿರ್ಬೋದು ಅಥವಾ 2 ಪೋರ್ಷನ್ಸ್ ಆಗಿರ್ಬೋದು. ಸೊ ಈ ತರಹಂತ ಕ್ವಶನ್ಸ್ ಏನಾದ್ರು ಅರೈಸ್ ಆದ್ರೆ ಅವು ಕ್ವಾಂಟಿಟೇಟಿವ್. ಓಕೆ, ಸೊ ನೀವು ಪರ್ಟಿಕ್ಯುಲರ್ಲಿ ಅದ್ರ ಮೀನಿಂಗ್ ನೋಡಿದ್ರೆ ಈ ತರ ಆಗುತ್ತೆ, ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್. ಬಟ್ ಇನ್ ಜನರಲ್ ನೀವು ಈ ಟಾಪಿಕ್ ಗೆ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತಾ ಇರುವಾಗ, ಸೊ
ಕ್ವಶನ್ಸ್ ಬೇಸಿಕ್ ಲೆವೆಲ್ ಅಲ್ಲಿ ಇರುತ್ತೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕೂಡ ಇರುತ್ತೆ ಅಂತ ಅರ್ಥ ಆಗುತ್ತೆ ಆಯ್ತಾ. ಸೊ ಇದರ ಅರ್ಥನೇ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್. ಓಕೆ, ಸೊ ಇಲ್ಲಿ ನೋಡಿ ಒಂದು ನೋಟ್ ಬರೆದಿದ್ದೀವಿ ಎಲೆಕ್ಟ್ರಾನಿಕ್ಸ್. ಸೊ ಎಲೆಕ್ಟ್ರಾನಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ಫಾರೆನ್ಸಿಕ್ ಲ್ಯಾಬೊರೇಟರಿ ಇರುವಂತ ಪೋಸ್ಟ್ ಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾನೇ ಕ್ವಶನ್ಸ್ ಕೇಳ್ತಾರೆ. ಅಂಡ್ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ವೈರ್ಲೆಸ್ PSI ಕರ್ನಾಟಕ ಈ ಪೋಸ್ಟ್ ಕೂಡ 50 ಮಾರ್ಕ್ಸ್ ವರೆಗೂ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ನ ಕೇಳಲಾಗುತ್ತೆ. ಸೊ ಅದರಿಂದ ನಾವು ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ 85 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀವಿ ಆಯ್ತಾ. ಸೊ ಆ 85 ವಿಡಿಯೋಸ್ ಅಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಪೋರ್ಷನ್ ನಾವು ಕವರ್ ಮಾಡಿದೀವಿ. ಸೊ ನೀವು ಜಸ್ಟ್ ಆ ಪ್ಲೇ ಲಿಸ್ಟ್ ಅನ್ನ ಒಂದ್ಸತಿ ನೋಡಿದ್ರೆ ನಿಮ್ಗೆಲ್ಲಾ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಕವರ್ ಇನ್ ಅವರ್ ಚಾನಲ್. ಸೊ ವಿ ಆರ್ ಪ್ರೌಡ್ ಟು ಸೇ ದಟ್ ವಿ ಹ್ಯಾವ್ ಕವರ್ಡ್ ಆಲ್ ದ ಎಲೆಕ್ಟ್ರಾನಿಕ್ ಸಿಲೆಬಸ್ ರಿಲೇಟೆಡ್ ಟು ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಆ ಎಲೆಕ್ಟ್ರಾನಿಕ್ಸ್ ಪ್ಲೇ ಲಿಸ್ಟ್ ಅನ್ನ ನೀವು ರೆಫರ್ ಮಾಡಿದ್ರೆ ಕರ್ನಾಟಕದಲ್ಲಿರುವಂತಹ ಅಥವಾ ಭಾರತದಲ್ಲಿ ನಡೆಯುವಂತಹ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ನ ಈಸಿಯಾಗಿ ಅಟೆಂಡ್ ಮಾಡಬಹುದು. ಈಸಿ 100/90 ತೆಗಿಬಹುದು ನೀವು ಆಯ್ತಾ. ಸೊ ಅದಕ್ಕೆ ಪ್ಲೀಸ್ ನೀವು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಎಲ್ಲವೂ ಮಾಡಿಟ್ಟಿದೀವಿ. ಸೊ ನೀವು ಜಸ್ಟ್ ಕ್ಲಿಕ್ ಮಾಡಿ ನೋಡ್ತಾ ಹೋಗಿ ಆಯ್ತಾ. ಅಂಡ್ ಕಂಪ್ಯೂಟರ್ ಸೈನ್ಸ್ ಕೂಡ ಕವರ್ಡ್ ಇನ್ ಅವರ್ ಚಾನಲ್. ಸೊ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ಪ್ಲೇ ಲಿಸ್ಟ್ ಕೂಡ ಇದೆ. ಸೊ ಆಲ್ಮೋಸ್ಟ್ ಚಾನಲ್ ಹೆಸರಿದೆ ಈಸಿ ಟೆಕ್ಚುಲಿ. ಸೊ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಅಂಡ್ ಇದ್ರದ್ದು ಕೂಡ ಪ್ಲೇ ಲಿಸ್ಟ್ ಇದೆ ಗೈಸ್, ಜಸ್ಟ್ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೀವು ಜಾಸ್ತಿ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಅಂಡ್ ಕಮೆಂಟ್ ಮಾಡಿದ್ರೆ ನಾವು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಮೇಲೆ ಕೂಡ ನಿಮ್ಗೆ ಪರ್ಟಿಕ್ಯುಲರ್ ಆಗಿ MCQ ಟೈಪ್ಸ್ ಆಫ್ ಕ್ವಶನ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ. ಏನಕ್ಕಂದ್ರೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ತುಂಬಾ ಬ್ರಾಡ್ ಆಗಿರುವಂತದ್ದು. ಸೊ ನಾವು ಅಪ್ಲೈ ಮಾಡಿರುವಂತದ್ದು ಲ್ಯಾಬ್ ಅಟೆಂಡರ್ ಪೋಸ್ಟ್ ಇದೆ. ಸೊ ಇದರಲ್ಲಿ ಅಷ್ಟು ಡೀಪ್ ಓದ್ಬೇಕಾಗಿರುವಂತ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬಾ ಬೇಸಿಕ್ ಕ್ವಶನ್ಸ್ ನ ನಾವು ಇಲ್ಲಿ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ನೀವು ಜಸ್ಟ್ ವಿಡಿಯೋಸ್ ನೋಡೇ ಕಲಿಬೇಕು ಅಂದ್ರೆ, ಏನಕ್ಕಂದ್ರೆ ನೀವು ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್, ಈ ಕಡೆ ಇಂಡಿಯನ್ ಪಾಲಿಟಿ ಇವೆಲ್ಲ ಓದಿರ್ತೀರಾ. ಸೊ ಅಷ್ಟು ಟೈಮ್ ನೀವು ಇನ್ವೆಸ್ಟ್ ಮಾಡಿ ನಾವು ಉಳಿದಿರೋ ಈ 2 ಸಬ್ಜೆಕ್ಟ್ ನ ನಾವು ಟೀಚ್ ಮಾಡ್ತೀವಿ ಆಯ್ತಾ. ಸೊ ಇದು ನಾವು ಟೀಚ್ ಮಾಡಬೇಕು ಅಂದ್ರೆ ಪ್ಲೀಸ್ ಸ್ವಲ್ಪ ರೆಸ್ಪಾನ್ಸ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಸೊ 100 ಲೈಕ್ಸ್ ಮೇಲಾದ್ರೆ ನಾವು ಇದ್ರ ಮೇಲೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಟಾರ್ಗೆಟ್ ಈಸ್ 100 ಲೈಕ್ಸ್ ಗೈಸ್. ಸೊ ಪ್ಲೀಸ್ ಡೂ ದಟ್ ಒನ್. ಆಲ್ ರೈಟ್, ಸೊ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ನ ಮತ್ತೆ ಸೆಪರೇಟ್ ಆಗಿ ಬರೆದಿದ್ದೀವಿ. ಸೊ ಜಸ್ಟ್ ನಮ್ಮ ಒಬ್ಬ ವ್ಯೂವರು ಸೊ ಇದ್ರ ಬಗ್ಗೆ ತುಂಬಾನೇ ಪರ್ಟಿಕ್ಯುಲರ್ ಆಗಿ ಕೇಳಿದ್ರು. ಸೊ ಅವ್ರ ಸಲುವಾಗಿ ಮಾಡಿರುವಂತಹ ಈ 2 ಸ್ಲೈಡ್ಸ್ ಇದೆ. ಓಕೆ, the definition of qualitative refers to measurements of the characteristics of something as opposed to measurements based on the quantity of something. So of description and distinctions based on some quality rather than some quantity. So qualitative analysis ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಮೆಜರ್ಮೆಂಟ್ಸ್ ಆಗಿರ್ಬೋದು. ಸೊ ಇದೆಲ್ಲವೂ ಫಿಸಿಕ್ಸ್ ಅಲ್ಲಿ ಬರೋದು ಕ್ವಾಲಿಟೇಟಿವ್. ದೆನ್ ಕ್ವಾಂಟಿಟೇಟಿವ್. ಆಲ್ ರೈಟ್, ಸೊ ಇವಾಗ ಕ್ವಾಂಟಿಟೇಟಿವ್ ಅನಾಲಿಸಿಸ್, ದಟ್ ಇಸ್ ದ ಲಾಸ್ಟ್ ಟಾಪಿಕ್ ಆಫ್ ಅವರ್ ಟುಡೇ ಸೆಷನ್. ಸೊ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲಿ ಏನಿರುತ್ತೆ, ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಆರ್ ಡೇಟಾ ಇಸ್ ಬೇಸ್ಡ್ ಆನ್ ಕ್ವಾಂಟಿಟೀಸ್ obtained using a quantifiable measurement process. So in contrast, qualitative information records qualities that are descriptive, subjective and difficult to measure. So quantitative ಅಲ್ಲಿ ಬೇಸಿಕಲಿ ಕೆಮಿಸ್ಟ್ರಿ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಸೊ ಲೈಕ್ ಮಿಕ್ಸ್ಚರ್ಸ್ ಆಫ್ ಕೆಮಿಕಲ್ಸ್ ಆಗಿರ್ಬೋದು, ಮಿಕ್ಸ್ಚರ್ಸ್ ಆಫ್ ಅಮರ್ಫಸ್ ಅಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆಗಿರ್ಬೋದು. ಸೊ ಈ ತರಹಂತಹ ಮೆಜರ್ಮೆಂಟ್ಸ್ ಇರೋದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಪಾಸಿಬಲ್ ಸಿಲೆಬಸ್ ಇದೆ ಗೈಸ್. ಆಲ್ಮೋಸ್ಟ್ 90% ನಾವು ಇದರಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಒಳ್ಳೆದನ್ಸಿದೆ ಮತ್ತೆ ಯೂಸ್ಫುಲ್ ಕೂಡ ಆಗಿದೆ. ಸೊ ವಿಡಿಯೋ ಒಳ್ಳೆದನ್ಸಿದ್ರೆ ಲೈಕ್ ಮಾಡಿ ಮತ್ತೆ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ. ಓಕೆ, ಸೊ ಇದು ಬಿಟ್ಟರೆ ನಿಮಗೆ ಜಸ್ಟ್ ನಾವು ಚಾನಲ್ ಅಲ್ಲಿ ಹೋಗಿ ತೋರಿಸ್ತೀವಿ. ಸೊ ಇದು ಚಾನಲ್ ಇದೆ ಗೈಸ್. ಸೊ ಇದರಲ್ಲಿ ನೀವು ಪ್ಲೇ ಲಿಸ್ಟ್ ಹೋಮ್ ಇರುತ್ತೆ. ಸೊ ನೀವು ಜಸ್ಟ್ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇ ಲಿಸ್ಟ್ಗಳು ಕಾಣಿಸುತ್ತೆ. ಓಕೆ, ಸೊ ಜಸ್ಟ್ ನಿಮಗೆ ಅಪ್ಡೇಟೆಡ್ ಪ್ಲೇ ಲಿಸ್ಟ್ ನಾವು ತೋರಿಸ್ತೀವಿ. ಸೊ ನೀವು ರೆಫರ್ ಮಾಡ್ಬೋದು ಅವುಗಳಿಗೆ. ಓಕೆ, ಸೊ ನೀವು ಫಾರ್ ಕಂಪ್ಯೂಟರ್ ಅವೇರ್ನೆಸ್, ಕಂಪ್ಯೂಟರ್ ಬೇಸಿಕ್ಸ್ ಫಾರ್ KPSC, ಸೊ PC ಅಂಡ್ PDO ಅಂತ ನಾವು ಮಾಡಿದ್ದೀವಿ. ಸೊ ಇದರಲ್ಲಿ ತುಂಬಾ ವಿಡಿಯೋಸ್ನ ಅಪ್ಲೋಡ್ ಇನ್ನೂ ಮಾಡಬೇಕಾಗಿದೆ. ಸೊ ಆಲ್ಮೋಸ್ಟ್ 10-15 ವಿಡಿಯೋಸ್ನ ನಾವು ಆಲ್ರೆಡಿ ಹಾಕಿದ್ದೀವಿ. ಸೊ ಜಸ್ಟ್ ನೀವು ರೆಫರ್ ಮಾಡ್ಬೋದು. ಅಂಡ್ ವೈರ್ಲೆಸ್ PSI ಕರ್ನಾಟಕ, ಸೊ ಇದರಲ್ಲಿ ನೀವು ನೋಡ್ಬೋದು 83 ವಿಡಿಯೋಸ್ ಅಪ್ಲೋಡ್ ಆಗಿದೆ. 100% ಎಲೆಕ್ಟ್ರಾನಿಕ್ ಸಿಲೆಬಸ್ನ ನಾವು ಇದರಲ್ಲಿ ಕವರ್ ಮಾಡಿದ್ದೀವಿ. ಸೊ ಜಸ್ಟ್ ನೀವು ಈ ಪ್ಲೇ ಲಿಸ್ಟ್ ಅನ್ನ ಫಾಲೋ ಮಾಡಿದ್ರೆ ಯಾವುದೇ ತರಹದ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.